ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿತಾ ಪ್ರತಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಇವತ್ತು ಹಬ್ಬಕ್ಕೆ ಅಂತ ನಮ್ಮ ಕಡೆ ಏಕಾದಶಿ ಅಂತ ಮಾಡ್ತಾರೆ 26th. ಅದಕ್ಕೆ ಹಬ್ಬಕ್ಕೆ ದೊಡ್ಡ ಅಂದರೆ ಹಿರಿಯರಿಗೆಲ್ಲ ಎಡೆ ಇಡ್ತಾರೆ. ಚಕ್ಲಿ, ನಿಪ್ಪಟ್ಟು ಹಾಗೆ ಸಿಹಿ ಪದಾರ್ಥಗಳು ಅಡುಗೆ ಮಾಡಿ ಅವರಿಗೆ ಎಡೆ ಇಡ್ತಾರೆ. ಈ ಹಬ್ಬ ಅಪ್ಪರ ಮನೆ ತುಂಬ ಜೋರಾಗಿ ಮಾಡ್ತಾರೆ. ಹಾಗಾಗಿ ಅಮ್ಮ ಒಬ್ಬಳೇ ಮಾಡೋಕ್ಕಾಗಲ್ಲ ಬಾ ಅಂತ ಫೋನ್ ಮಾಡಿದರು. ಹೆಂಗೂ ಪ್ರತೀಕ್ಷೆಗೆ ಅದು ಶನಿವಾರ ಹಾಫ್ ಡೇ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಮೊದಲಿಗೆ ಹೋಗೋಷ್ಟರಲ್ಲೇ 8 ಗಂಟೆ ಆಗೋಗಿತ್ತು ನೈಟು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕರ್ಜಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಪ್ರತೀಕ್ಷಾ 11 ಗಂಟೆವರೆಗೂ ಕರ್ಜಿಕಾಯಿ ಮಾಡಿಕೊಡ್ತಾರೆ, ತಿನ್ನಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡಿದ್ಲು. 11 ಗಂಟೆ ಆಯಿತು. ಅಷ್ಟೊತ್ತಿಗೆ ಅವಳು ಮನೆಕೊಂಡ್ಬಿಟ್ಟಿದ್ಲು, ತಿನ್ನಲಿಲ್ಲ. ಆಮೇಲೆ ಎದ್ದು ಬೆಳಿಗ್ಗೆ ತಿಂದಳು. ಅಮ್ಮ ಎಲ್ಲನೂ ಕರ್ಜಿಕಾಯಿ ಮಾಡ್ಕೊಂಬಿಡೋಣ ಅಂತ ನಾನೇ ಹೇಳಿದೆ. ಇನ್ನು ಮಾರನೇ ದಿವಸ ರಿಟರ್ನ್ ಹೋಗ್ಬೇಕಾಗಿತ್ತು ನಾನು, ಸಂಡೇ. ಹಾಗಾಗಿ ಕರ್ಜಿಕಾಯಿ ಮಾಡಿಬಿಡೋಣ ಅಮ್ಮ ಅಂತಂದು 12 ಗಂಟೆವರೆಗೂ ಮಾಡಿದ್ದಾಯಿತು. ಇದು ನಮ್ಮದು ಹಳ್ಳಿ ಮನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇದು ಏನು ಅಂದ್ಕೊಂಬೇಡಿ, ನಮ್ಮ ಮನೆ ಇರೋದೇ ಹೀಗೆ. ಮನೆ ಏನು ಕಟ್ಟಿಲ್ಲ ನಾವು, ಅದು ಹಳೆ ಕಾಲದ ಮನೆಯೇ. ನಾನು ಹೊತ್ತು ಕೊಟ್ಟೆ. ಅಮ್ಮ ಎಲ್ಲನೂ ಬೇಯಿಸಿ ಇಟ್ಟರು. ಅಮ್ಮ ಹೇಳ್ತಾಯಿದ್ರು, 3 ದಿವಸದಿಂದ ನನಗೆ ನಿದ್ದೆ ಇಲ್ಲ, ಎಲ್ಲನೂ ಪಾತ್ರೆಗಳನ್ನೆಲ್ಲ ತೊಳೆಯೋದು, ಧೂಳು ಹೊಡೆಯೋದು ಇದೇ ಆಗಿದೆ 3 ದಿವಸದಿಂದ. ಕರೆಕ್ಟ್ಗೆ ಅಂದರೆ ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅವರು ಹಸುಗಳಿದ್ದಾವಲ್ಲ, ಹಾಲು ಕರೆಯೋದು, ಹಾಗೆಯೇ ಹುಲ್ಲು ಕುಯ್ಬೇಕು, ಹಸುಗಳಿಗೆ ನೀರು ಕುಡಿಸ್ಬೇಕು. 3 ಇದ್ದಾವೆ ಹಸುಗಳು. ಹಾಗಾಗಿ ಅದನ್ನು ಮಾಡೋದೇ ಆಗೋಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅಮ್ಮ ಸಂಜೆ ಬಂದು ಹಾಲು ಕರೆದು ಡೈರಿಗೆಲ್ಲ ಹಾಲೆಲ್ಲ ಹಾಕಾದ್ಮೇಲೆ ಅವರು ಪಾತ್ರೆ ತೊಳೆಯೋದು, ಈ ಥರ ಏನಾದರೂ ಮನೆ ಕೆಲಸಗಳನ್ನ ಮಾಡ್ಕೊಬೇಕು. ಅದಕ್ಕೆ 3 ದಿವಸದಿಂದ ನಿದ್ದೆನೇ ಇಲ್ಲ ಅಂತ ಅಂದಿದ್ರು. ಊಟ ಇಲ್ಲದಿದ್ರು ಒಂದು ಸ್ವಲ್ಪ ಇರ್ಬೋದೇನೋ, ಆದರೆ ನಿದ್ದೆ ಇಲ್ಲದಿದ್ರೆ ಆರೋಗ್ಯನೇ ಹಾಳಾಗ್ಬಿಡುತ್ತೆ ಅಮ್ಮ ಅಂತಾಯಿದ್ರು. ಸುಸ್ತಾಗ್ತಿದೆ ನನಗೆ ಅಂತ ಹೊತ್ತು ಕೊಟ್ಟೋದೆ. 12 ಗಂಟೆ ಆಗೋಯ್ತು. ಇನ್ನೊಂದು ಒಬ್ಬೆ ಇತ್ತು ಅಮ್ಮಂಗೆ. ಅಮ್ಮ ನೀನೇ ಬೇಯಿಸ್ಕೊ ಅಂತ ಅಂದ್ಬಿಟ್ಟು ಹೋಗಿ ಮನೆ ಕಂಡೆ. ಪಾಪ ಅಮ್ಮ ಎಲ್ಲ ಬೇಯಿಸ್ಬಿಟ್ಟು ಅವನ್ನೆಲ್ಲ ಎತ್ತಿ ಮಡಗೋಷ್ಟರಲ್ಲಿ 2 ಗಂಟೆ ಆಗಿತ್ತಂತೆ. 2 ಗಂಟೆಗೆ ಮನೆ ಕಂಡಿದ್ದಕ್ಕೆ ಮತ್ತೆ 4:15ಗೆ ಎದ್ದು ಮತ್ತೆ ಹಾಲು ಕರೆದ್ರು. 2 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ನೆಕ್ಸ್ಟು ಬೆಳಿಗ್ಗೆ ಎದ್ದು ಬೇಗನೆ ಮುಗಿಸ್ಕೊಂಬಿಡೋಣ ಚಕ್ಲಿ ನಿಪ್ಪಟ್ಟು ಅಂತ ಅಂದ್ಬಿಟ್ಟು. ಇದು ಪ್ರತೀಕ್ಷೆ ಮಾಡ್ತಾಯಿದ್ದಾಳೆ ವಿಡಿಯೋ, ಹಾಗಾಗಿ ಕರೆಕ್ಟಾಗಿ ತೆಗೆದಿಲ್ಲ. ಈ ಉದ್ದಿನಬೇಳೆನೂ ಮತ್ತು ಹೆಸರುಬೇಳೆನೂ ಇಸ್ಕೊಂಡಿದ್ರು ಅಮ್ಮ. ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಅವರು ರುಬ್ಕೊತಾ ಇದ್ದಾರೆ, ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅದಕ್ಕೆ ನೀರು ಏನೂ ಹಾಕ್ಕೊಳ್ಳಲ್ಲ, ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡಿರ್ತಾರಲ್ಲ ಅವರು. ರುಬ್ಬೋಷ್ಟರಲ್ಲಿ ನಾನು ಇಲ್ಲಿ ನಿಪ್ಪಟ್ಟಿಗೆ ಕಡಲೆ ಬೀಜನೂ ಹುರ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದನ್ನು ಹುರ್ಕೊಂಡು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಕುಟಾಣಿಲಿ ಕುಟ್ಕೊಬೇಕು. ದಪ್ಪಕ್ಕೆ ಹಾಕೋಕ್ಕಾಗಲ್ವಲ್ಲ, ಹಾಗೆ. ಇದು ಕರ್ಜಿಕಾಯಿ. ನೆಕ್ಸ್ಟು ಇಲ್ಲಿ ಚಕ್ಲಿಗೆ ಅಂತ ಅಂದ್ಬಿಟ್ಟು ಅಮ್ಮ ಜೀರಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಹುರಿದ್ಬಿಡು ಅಂತ ಅಂದರು. ಎಷ್ಟು ದಿವಸ ಹುರಿತಿರಲಿಲ್ಲ, ಈಗ ಉರಿ ಅಂತಂದರೆ ಏನಕ್ಕೂ ಗೊತ್ತಿಲ್ಲ. ಘಮ ಘಮ ಅಂತ ಇತ್ತು ಹುರಿಬೇಕಾರೆ. ಹುರಿದು ಅದನ್ನು ಕೊಟ್ಟೆ. ನೆಕ್ಸ್ಟು ಅಮ್ಮ ಅದಕ್ಕೆ ಕಡಲೆ ಬೀಜ ಮತ್ತು ಜೀರಿಗೆ ಹುರಿಯೋಷ್ಟರಲ್ಲಿ ಅಮ್ಮಂದು ಉದ್ದಿನಬೇಳೆ ಹಾಗೆ ಹೆಸರು ಬೇಳೆ ಹಾಕಿದ್ರಲ್ಲ, ಚಟ್ನಿಗೆ ಬೇಯಿಸ್ಕೊಂಡಿದ್ರಲ್ಲ, ಅದನ್ನೆಲ್ಲ ರುಬ್ಬಿದ್ದಾಯಿತು. ಈಗ ಅವರು ಒಂದು ಇಡಿಗೆ ಅವರು ಅಕ್ಕಿ ಮಿಲ್ ಮಾಡಿಸ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಮಿಲ್ ಮಾಡಿಸ್ಬಿಟ್ಟಿರ್ತಾರೆ. ಈಗ ಒಂದು ಸೇರಿಗೆ 1 ಇಡಿಯಷ್ಟು ಉಪ್ಪು ಹಾಕಿರ್ತಾರೆ. ಹಾಗೆ ಎಳ್ಳು ಬೇಕಲ್ಲ ಚಕ್ಲಿಗೆ, ಅದನ್ನು ಹುರಿದ್ಬಿಡು ಅಂತ ಅಂದರು. ಹಾಗಾಗಿ ಅದನ್ನು ಹುರ್ಕೊಡ್ತಾಯಿದ್ದೆ. ನೆಕ್ಸ್ಟು ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಡು ಅಂತ ಅಂದರು ಅಮ್ಮಂಗೆ. ಅಮ್ಮ ಅದನ್ನು ಬಿಸಿ ಮಾಡಿ ಕೊಡ್ತಾಯಿದ್ದೀನಿ ಈಗ. ನೆಕ್ಸ್ಟು ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅಮ್ಮ ಹಸಿಟ್ಟನ್ನೆಲ್ಲ ಒಂದಾಡ್ಕೊಂಡು, ಅದು ಜಾಸ್ತಿ ಎಣ್ಣೆಯಲ್ಲಿ ಕರೆದಿರ್ತೀವಲ್ಲ, ಅದಕ್ಕೇ ಅವರು ಇಂಗು ಹಾಕ್ತಾಯಿದ್ದಾರೆ. ಈಗ ಹಸಿಟ್ಟನ್ನೆಲ್ಲ ಒಂದಾಡ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ಹಾಗೆ ಈಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನಮ್ಮ ಪ್ರತೀಕ್ಷೆಗೆ ವೀಡಿಯೋ ತಗೊಳ್ಳೆ ಎಣ್ಣೆ ಹಾಕ್ಕೊಳ್ಳೋದು ಅಂತಂದರೆ ವೀಡಿಯೋನ ತಗೊಂಡಿಲ್ಲ.
ಹಾಗೆಯೇ ಕಲಿಸ್ತಾ ಇರೋದನ್ನ ತೆಗೆದಿದ್ದಾಳೆ. ಆವಾಗಲೇ ಎಣ್ಣೆ ತೋರಿಸಿದ್ನಲ್ಲ, ಅಷ್ಟರಲ್ಲಿ ಇಷ್ಟೇ ಇಷ್ಟು ಉಳಿಸ್ಕೊಂಡು ಎಲ್ಲನೂ ಹಾಕ್ಕೊಂಡು ಅಮ್ಮ ಕಲಿಸ್ತಾ ಇದ್ದಾರೆ. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕು. ಹಿಟ್ಟು ಹೇಗಿರಬೇಕು ಅಂತಂದರೆ, ಈಗ ತೋರಿಸ್ತೀನಿ ನೋಡಿ, ಹಿಂಗೆ ಮುಟ್ಟಿದ್ರೆ ಒಂಥರ ಸ್ಪಾಂಜ್ ಥರ ಒಳಗೋಗಬೇಕು, ಅಷ್ಟು ಚೆನ್ನಾಗೇ ಕಲಿಸಿದ್ರು. ಆವಾಗ ಒತ್ತೋಕ್ಕೆಲ್ಲ ಈಸಿಯಾಗಿರುತ್ತೆ. ಅಮ್ಮ ಒಂದೊಂದೇ ಉಂಡೆನ ಕಲಸಿ 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 ಒಂದು ಬಾಕ್ಸಿಗೆ ಹಾಕಿ ಹಾಕಿ ಎತ್ತಿಡ್ತಾಯಿದ್ರು. ನೆಕ್ಸ್ಟು ನಾವಿಲ್ಲಿ ಚಕ್ಲಿ ಹೊತ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಬಟ್ಟೆ ಹಾಕ್ಸ್ಕೊಂಡು ಎಲ್ಲನೂ ಮಿತ್ಕೊತಾ ಇದ್ದೀನಿ. ಬೆಕ್ಕು ತೊಗೊಂಬಂದ್ಬಿಟ್ಟಿದ್ರು ಹೊಸದು, ಹಾಗಾಗಿ ಅದೇನು ಕೂಕೊಂತಾನೆ ಇತ್ತು. ನಮ್ಮಮ್ಮ ಇಟ್ಟು ಬಿಟ್ಟೈತಿ, ಅದು ಈ ಫೋನಿಗೆಲ್ಲ ಅಂಟಿಸ್ಬೇಡ, ತರ್ಲೆ ಹಂಗೆ ಕರೆಕ್ಟಾಗಿ ಇಟ್ಕೋ ಫಸ್ಟು. ಬರಲ್ಲ ಅಲ್ಲ, ಇಲ್ಲ ಅಂದ್ರೆ ವಿಡಿಯೋ. ನೋಡ್ರಿ ಗೈಸ್, ನೋಡಿ ಇದು ನಮ್ಮ ಬೆಕ್ಕು ಮರಿಗೆ ಚಿಕ್ಕದೊಂದು. ಸ್ಟಾಪ್ ಮಾಡಲ. ಹಾಸ್ಕೊಂಡಿದ್ವಲ್ಲ ಬಟ್ಟೆ, ಅದು ಬಟ್ಟೆ ಫುಲ್ಲು ಒತ್ತಿದ್ದಾಯಿತು. ಈಗ ಅಮ್ಮ ಒಲೆ ಉರಿ ಹಾಕ್ತಾ ಇದ್ದಾರೆ. ಎಣ್ಣೆ ಬಿಟ್ಬಿಟ್ಟು ಬಾಣಲಿಲಿ ಎಣ್ಣೆ ಕಾಯಲಿ ಅಂತ ಉರಿ ಹಾಕ್ತಾಯಿದ್ರು. ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ನಾನು ಅಮ್ಮಂಗೆ ಎತ್ತಿ 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 ಕೊಡ್ತಾಯಿದ್ದೆ. ಅಮ್ಮ ಎಣ್ಣೆಗೆ ಹಾಕಿ ಬೇಯಿಸ್ತಾಯಿದ್ರು. ನಮ್ಮ ಕಡೆ ಮರ ಗಿಡಗಳು ಕಾಡು ಜಾಸ್ತಿ ಅಲ್ಲ, ಹಾಗಾಗಿ ತುಂಬಾ ಚಳಿ ಇರುತ್ತೆ. ಹಂಗಾಗಿ ನಾನು ಸ್ವೆಟ್ರ್ ಹಾಕ್ಕೊಂಡೇ ಇದ್ದೆ ಬೆಳಗ್ಗೆನೂ. ಸ್ಟಾಪ್ ಮಾಡಲ. ಕೊಡೋವರೆಗೂ ಮಾಡಿ, ಇವಳಿಗೆ ಕೊಡೋವರೆಗೂ ಮಾಡು ಅಂತ. ನಾನು ತೆಗೆದು ಕೊಡ್ತಿದ್ದಂಗೆ ಅಮ್ಮ ಎಣ್ಣೆಗೆ ಹಾಕ್ತಾಯಿದ್ರು. ಇದು ಚಕ್ಲಿ ಒಂದು ಸ್ವಲ್ಪ ಬೇಯೋದು ನಿಧಾನನೇ, ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ನಮಗೆ 1 ಗಂಟೆ ಆಗೋಯ್ತು. 1 ಗಂಟೆ ಆದಮೇಲೆ ನಾವು ನಿಪ್ಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ನಾನು ತಿಂಡಿನೇ ತಿಂತಿರಲಿಲ್ಲ. ತಿಂದಿದ್ದಾಯಿತು. ಅಷ್ಟೊತ್ತಿಗೆ ಅಮ್ಮ ಉದ್ದಿನಕಾಳು ಹಾಗೆ ಹೆಸರು ಬೇಳೆನೂ ನಿಪ್ಪಟ್ಟಿಗೆ ಅಂತ ಬೇಯಿಸ್ಕೊತಾ ಇದ್ರು. ಬೇಯಿಸ್ಕೊಂಡು ಆ ಕಡೆ ಸೈಡಿಗೆ ಇಟ್ಕೊಂಡಿದ್ರು. ಪ್ರತೀಕ್ಷಾ ತುಂಬ ಕಿತಾಪತಿ ಮಾಡ್ತಾಯಿದ್ಲು. ಅವಳಿಗೆ ಏನಾದರೂ ಕೆಲಸ ಕೊಡಬೇಕು ಅಂದ್ಬಿಟ್ಟು ಚಕ್ಕೆ ಲವಂಗನ ಕೊಟ್ಟು ಅಂತ ನಿಪ್ಪಟ್ಟಿಗೆ ಬೇಕು ಅಂತ ಕೊಟ್ಟಿದ್ರು. ಇಲ್ಲಿ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನು ಸಣ್ಣಕ್ಕೆ ಪುಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ. ಚಕ್ಕೆ ಲವಂಗ ಎಲ್ಲ ಪ್ರತೀಕ್ಷಾ ಕೊಟ್ಟಿಟ್ಟಿದ್ಲು. ನೆಕ್ಸ್ಟ್ ಅವಳಿಗೆ ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಯಿ, ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊ ಹಾಕ್ತಾ ಇದ್ದಾರೆ ಅಂತ ಅಮ್ಮಂಗೆ ಹೇಳಿ ಕಳಿಸಿದ್ದೆ. ಅಮ್ಮ ಮೆಣಸಿನ್ಕಾಯಿ ಯಾವಾಗ್ಲೂ ಅಕ್ಕಿ ಮೇಲೆ ಮಾಡಿಸ್ಕೊಂತಾರಲ್ಲ, ಅಮ್ಮ ಅಕ್ಕಿ ತೊಳೆದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಹಾಕೋದು. ಬಟ್ ಮೆಣಸಿನ್ಕಾಯಿ ಮಳೆ ಬರೋಂಗಾಗಿತ್ತು ಅಂತ ಒಣಗಿಸಿರ್ಲಿಲ್ಲ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅವರು ಈ ಥರ ಮಿಕ್ಸಿಲೇ ರುಬ್ಕೊಂಡ್ಬಿಟ್ಟಿದ್ದಾರೆ. ಜಾರಲ್ಲಿ ಆ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ರಲ್ಲ, ಅದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕಿ, ಹಾಗೆ ಅಮ್ಮ ಇದನ್ನೆಲ್ಲನೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಟಿದ್ರು. ನೆಕ್ಸ್ಟು ಪ್ರತೀಕ್ಷೆಗೆ ಉಂಡೆ ಕಟ್ಕೊಡು ಅಂತ ಎಲ್ಲ ಕೊಡ್ತಾಯಿದ್ದು. ಅಲ್ಲಿ ಪಾತ್ರೆಗಳೆಲ್ಲ ಅಮ್ಮ ಹಬ್ಬಕ್ಕೆ ಅಂತ ತೊಳೆದು ಎತ್ತಿಟ್ಟಿದ್ದಾರೆ, ಮತ್ತು ಯೂಸ್ ಮಾಡಬಾರ್ದು ಅದನ್ನು ಅಂತ. ನಾನು ಇಲ್ಲಿ ಉಂಡೆ ಪ್ರತೀಕ್ಷೆ ಕಟ್ಕೊಟ್ಟಿದ್ದನ್ನು ಒಂದೊಂದೇ ಒತ್ತಿ ಅಮ್ಮಂಗೆ ಒತ್ತಿ ಕೊಟ್ಟೆ. ಅಮ್ಮ ಎಣ್ಣೆಗೆ ಹಾಕಿದ್ರು. ಅದನ್ನು ಸ್ವಲ್ಪ ನಿಧಾನ ಅಂತ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ. 4 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲ ಹೊರಡಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಟೆ. ಅಪ್ಪ ಬಿಡೋಕ್ಕೆ ಅಂತ ಬಂದಿದ್ದರು. ನೆಕ್ಸ್ಟು ಬಂದು ಪ್ರತೀಕ್ಷಾಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು. ನಮ್ಮ ಊರು ಸುತ್ತಮುತ್ತ ಬರೀ ಕಾಡುಗಳು, ಹಾಗೆಯೇ ಇದು ಬೆಟ್ಟ ಗುಡ್ಡಗಳು ಇರೋದ್ರಿಂದ ತುಂಬಾ ಚಳಿ ಆಗುತ್ತೆ. ಹಾಗಾಗಿ ನಾನು ಸ್ವೆಟ್ರು ತಲೆಗೆ ಎಲ್ಲ ಕಟ್ಕೊಂಡಿದ್ದು.
ನೋಡೋಕ್ಕೆ ತುಂಬ ಪೀಸ್ಫುಲ್ ಆಗಿರುತ್ತೆ ಈ ಥರ ಅಲ್ವಾ ಏನೋ ಸಿಟಿಲಿ ನೋಡಿ 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 ಬಸ್ಸು ಗಾಡಿ ಟ್ರಾಫಿಕ್ಕು ಎಲ್ಲ ನೋಡಿ ನೋಡಿ ಈ ಥರ ಸೌಂದರ್ಯ ನೋಡೋಕ್ಕೆ ತುಂಬಾ ನನಗಂತೂ ತುಂಬಾ ಖುಷಿ ಆಗುತ್ತೆ. ಸಂಡೇ ಮಾತ್ರ ಎಲ್ಲೂ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ. ಫುಲ್ಲು ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಆಗೋಗಿತ್ತು. ಬಸ್ಸು ಮಾತ್ರ ತುಂಬ ರಶ್ ಇರುತ್ತೆ. ಎಲ್ಲಿ ಹೋಗೋಕ್ಕೂ ಬೇಜಾರು. ಬಟ್ ಸಂಡೇನೇ ಅಲ್ವಾ ಒಂದು ದಿವಸ ನಮಗೆ ಟೈಮ್ ಸಿಗೋದು ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅಂದರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ರಶ್ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಅಸೆಂಬ್ಲಿ ಪ್ರಾಜೆಕ್ಟು ಪೇಪರಲ್ಲಿ ಫ್ರಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದು. ನಂಗೆ ಒಂದೊಂದು ಸಲ ಅನಿಸುತ್ತೆ ಪ್ರಾಜೆಕ್ಟ್ ಇವ್ರಿಗೆ ಕೊಡ್ತಾರಾ ನಂಗೆ ಕೊಡ್ತಾರಾ ಅಂತ. ನಾನು ಮತ್ತೆ ಇನ್ನೊಂದು ಸಲ ಅವ್ರು ಓದೋ 2ನೇ ಕ್ಲಾಸು 3ನೇ ಕ್ಲಾಸ್ನ ನಾನು ಓದ್ತಾ ಇದ್ದೀನಿ ಅಂತ ಫೀಲ್ ಆಗಿಬಿಡುತ್ತೆ. ಈ ಥರ ಎಲ್ಲ ನಾವು ಮಾಡಿಕೊಂಡೇ ಇರಲಿಲ್ಲ. ಹೇಗಿದೆ ನೋಡಿ ನಾನು ಮಾಡಿರೋ ಫ್ರಾಕು, ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ಯಾರು ನೋಡಿದ್ರೆ ನಿಮಗೆಲ್ಲ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.